ನೋವ್ತಿದೆ, ದಯವಿಟ್ಟು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ. ಬೇಗ ಕರ್ಕೊಂಡೋಗ್ರಿ ಮೇಡಮ್, ಬೇಗ ಹೋಗಿ ಮೇಡಮ್, ಪ್ಲೀಸ್ ಮೇಡಮ್. ದಯವಿಟ್ಟು ನನ್ನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ನನ್ನ ಕೈಲಿ ಆಗ್ತಾ ಇಲ್ಲ. ಅಮ್ಮ ರೀ ಮೇಡಮ್, ಏನಾಯ್ತು ಮೇಡಮ್? ಬೇಗ ಬನ್ನಿ ಮೇಡಮ್. ರೀ, ಇವ್ರಿಗೆ ಬೇಗ ಹೋಗಕ್ಕೆ ಹೇಳ್ರಿ, ಆಗ್ತಿಲ್ಲ ರೀ. ಒಂದ್ ನಿಮಿಷ, ಆಟೋ ಏನೋ ಸ್ಟಾರ್ಟ್ ಆಗ್ತಿಲ್ಲ. ಮೇಡಮ್, ನಾನು ಇರ್ತೇನೆ, ನೋವು ತಡ್ಕೊಳ್ಳಲ್ಲ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಆಗ್ತಿಲ್ಲ ರೀ ಅಮ್ಮ, ಆಗ್ತಿಲ್ಲ, ಹೊಟ್ಟೆ ನೋವು ತಡೆಯಲ್ಲ. ಮೀಟ್ರು ಮಧ್ಯ ಗಾಡಿ ಹಾಕೊಂಡು ಏನು ಪೋಸ ಕೊಡ್ತಿದ್ಯಾ? ಏ, ಅಲ್ಲಿ ಒಳಗಡೆ ನೋವಲ್ಲಿ ಒದ್ದಾಡ್ತಾ ಇದ್ದಾರೆ, ಆಟೋ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ನೀನು ಸುಮ್ಮನೆ ತಲೆ ತಿನ್ಬೇಡ, ಇಲ್ಲಿಂದ ಹೊರಟ್ಬಿಡು. ಬೇಗ ಕರ್ಕೊಂಡೋಗಿ ಪ್ಲೀಸ್. ಸರ್, ದಯವಿಟ್ಟು ನೀವಾದ್ರೂ ಹೆಲ್ಪ್ ಮಾಡಿ ಸರ್. ಆಗ್ತಿಲ್ಲ. ಒಂದು ಕೆಲಸ ಮಾಡು, ನೀನು ಗಾಡೀಲಿ ಕೂರು, ನಾನು ಹಿಂದೆಂದ ಟವ್ ಮಾಡ್ತೀನಿ. ಹಾಂ, ಅಮ್ಮ ಆಗ್ತಿಲ್ಲ ರೀ, ಕರ್ಕೊಂಡು ಹೋಗಿ ಬೇಗ. ಅಮ್ಮ ಅಮ್ಮ. ಮಗು ನೋಡಿ, ಹೆಣ್ಮಗು. ಮೇಡಮ್, ತಾಯಿ ಮಗು ಪ್ರಾಣ ಉಳಿಸಿದ ಅವರು ಮೇಡಮ್, ಮೊದಲು ಅವರು ಕೊಡಿ ಮೇಡಮ್. ದಯವಿಟ್ಟು ಮಗುಗೆ ಆಶೀರ್ವಾದ ಮಾಡಿ ಸರ್. ದಯವಿಟ್ಟು ತಗೊಳ್ಳಿ ಸರ್, ಪ್ಲೀಸ್ ಸರ್, ತಗೊಳ್ಳಿ ಸರ್. ಧನ್ಯವಾದಗಳು ಸರ್, ನನ್ನ ಮಗು ಪ್ರಾಣ ಉಳಿಸೋದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಾಟ್ಲ್ ಹಿಡಿಯೋ ಕೈಯಲ್ಲಿ ಥರಲ್ಲ. ಥ್ಯಾಂಕ್ಸ್ ಕಣ್ರಿ. ನಾನು ಹುಟ್ಟಿದಾಗ ನಮ್ಮಮ್ಮನೂ ನನ್ನ ಇದೇ ಥರ ಹಿಡ್ಕೊಂಡು ಫೀಲ್ ಮಾಡ್ತಿದ್ಲು ಅನ್ಸುತ್ತಲ್ವಾ? ಪುತ್ತು ನೋಡ್ಕೊಂಡ ಇಲ್ಲಿ ಮಾಮ, ನೋಡು ಮಾಮನ. ಮಗುನ ಎತ್ಕೊಂಡು ಮಗು ತರಾನೇ ಅಳ್ತಿದ್ದಾನಲ್ಲ. ಹಸು ಮುಖವಾಡದಲ್ಲಿರೋ ಹುಲಿನೋ ಇಲ್ಲ ಹುಲಿ ವೇಷ ಹಾಕಿರೋ ಹಸುನೋ ಗೊತ್ತಾಗ್ತಿಲ್ಲ. ಇಷ್ಟು ಮೃದು ಸ್ವಭಾವ ಇರೋ ಮನುಷ್ಯ ನಿಜಕ್ಕೂ ಆಕ್ಸಿಡೆಂಟ್ ಮಾಡೋಕ್ ಸಾಧ್ಯನಾ? ಥ್ಯಾಂಕ್ ಯು. ಕೊಡಿ ಸರ್, ತುಂಬ ಹೊತ್ತಿರ್ಬಾರ್ದ ಆಚೆ. ನಿಮಗೆ ದೇವರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೀವ ಉಳಿಸೋ ಮನಸ್ಸಿರೋ ಮನುಷ್ಯ ಜೀವ ತೆಗಿಯೋಕ್ ಸಾಧ್ಯನಾ?